ಮಣ್ಣು ಸಮ್ಮಿಟ್ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ವಿದ್ಯಾರ್ಥಿಗಳೇ, 7ನೇ ತರಗತಿಯ ಗಣಿತ ಪ್ರಕಾಶ ಭಾಗ 1 ಇದರ ಮುಂದುವರಿದ ಭಾಗವನ್ನ ನಾವಿಂದು ತಿಳಿದುಕೊಳ್ಳೋಣ. ನಿನ್ನೆ ಅವಧಿಯೊಳಗ ನಾವು ಏನ್ ಮಾಡಿದ್ದೀವಪ್ಪ ಅಂದ್ರ 1.4ರವರೆಗೂ 1.4ರವರೆಗೂ ನಾವು ಏನ್ ಮಾಡಿದ್ದೀವಿ ತಿಳಿದುಕೊಂಡಿದ್ದೀವಿ. ಅಂದ್ರೆ ಅಂದಾಜು ಸಂಖ್ಯೆಗಳು, ಓದುವ ಕ್ರಮ, ಸ್ಥಾನ ಬೆಲೆಗಳ ಬಗ್ಗೆ ನಾವು ಕುರಿತು ತಿಳ್ಕೊಂಡಿದ್ದೀವಿ. ಇಂದು ನಾವು ಗುಣಲಬ್ಧಗಳಲ್ಲಿ ವಿನ್ಯಾಸಗಳು, ಯಾವ ರೀತಿ ಗುಣಲಬ್ಧದ ವಿನ್ಯಾಸಗಳು ಅದಾವ ಗಣಿತೊಳಗ ಅನ್ನೋದನ್ನ ನಾವಿವತ್ತು ತಿಳಿದುಕೊಂಡ ವಿದ್ಯಾರ್ಥಿಗಳೇ. ಗುಣಾಕಾರವನ್ನ ಅಥವಾ ಯಾವುದೇ ಒಂದು ಹೊಸ ವಿಷಯವನ್ನ ನಾವು ತಿಳಿದುಕೊಳ್ಬೇಕಾದ್ರೆ ಯಾವುದೇ ಒಂದು ಪಠ್ಯದಲ್ಲಿ ಒಂದಷ್ಟು ಉದಾಹರಣೆಗಳನ್ನ ಕೊಟ್ಟಿರ್ತಾರ. ಆ ಉದಾಹರಣೆಗಳನ್ನ ನಾವು ಚಾಚು ಚಪ್ಪೆ ನೋಡ್ಕೋಬೇಕು ವಿದ್ಯಾರ್ಥಿಗಳೇ. ಇದೊಂದು ಉದಾಹರಣೆಗಳನ್ನ ಕೊಟ್ಟಾರ ನೋಡ್ರಿ, ಸುಲಭ ಮಾರ್ಗದಿಂದ ಯಾವ ರೀತಿಯಾಗಿ ನಾವು ಗುಣಾಕಾರವನ್ನ ಮಾಡಬೇಕು ಅನ್ನೋದನ್ನ ಇದು ಕೊಟ್ಟಾರ. ಇದನ್ನು ಅರ್ಥೈಸ್ಕೊಳ್ಳಿ ವಿದ್ಯಾರ್ಥಿಗಳೇ. ಈಗ ನಾವು ಮುಂದೆ ನೇರವಾಗಿ ನಾವ್ ಏನ್ ಮಾಡೋಣಪ್ಪ ಅಂದ್ರೆ ಮುಖ್ಯ ಅಂಶ ಗುಣಾಕಾರ ಮತ್ತು ಭಾಗಾಕಾರ ಅರ್ಥವನ್ನು ಉಪಯೋಗಿಸಿಕೊಂಡು 5ರಿಂದ ಗುಣಿಸುವುದು. ಅಂದ್ರೆ ಇಲ್ಲಿ ಹೇಳಿದಾರ, ಇಲ್ಲಿ ಏನಪ್ಪಾ ಅಂದ್ರ 1ನೇ ಲೆಕ್ಕದೊಳಗ 5ರಿಂದ ಗುಣಾಕಾರ ಮಾಡುದು ಅಥವಾ 10ರಿಂದ 2 ಭಾಗಾಕಾರ ಮಾಡುದು ಮತ್ತು 10ರಿಂದ ಗುಣಾಕಾರ ಮಾಡುದು ಎರಡೂ ಕೂಡ ಏನಕ್ಕಪ್ಪ ಅಂದ್ರ ಒಂದೇ ಎನ್ನುವಂತ ಅಂಶವನ್ನ ಇಲ್ಲಿ ಏನ್ ಮಾಡ್ತಾವ ಗುರುತಿಸ್ಕೊಡ್ತತಿ. ಸರಿ, ಇದರಲ್ಲಿ 1ನೇ ಭಾಗ ಕಂಡು ಹಿಡಿಯಿರಿ. ಈ ಕಂಡು ಹಿಡಿಯಿರಿ ನೋಡಿ, 1ನೇದ್ದು ಮುಂದಿನ ಗುಣಲಬ್ಧಗಳನ್ನ ಲೆಕ್ಕ ಮಾಡಲು ತ್ವರಿತ ಮಾರ್ಗವನ್ನ ಕಂಡು ಹಿಡಿಯಿರಿ ಅಂತಾರ. ವಿದ್ಯಾರ್ಥಿಗಳೇ, ಇಲ್ಲಿ ನಾವೀಗ ತ್ವರಿತ ಮಾರ್ಗವನ್ನ ನೋಡೋಣ. ಈಗಾಗಲೇ ನಾನು ಇದನ್ನ ಮಾಡಿಟ್ಕೊಂಡಿನಿ, ಟೈಮ್ ಭಾಳ ಆಗುತ್ತೆ ಅಂತೇಳಿ. ಈಗ ನಿಮ್ಗೆ ಅದನ್ನ ನಾನು ತೋರಿಸ್ತೇನೆ ನೋಡಿ. ಮೊದಲನೇದು 2 ಗುಣಾಕಾರ 1768 ಗುಣಾಕಾರ 50 ಇದೆ. ಅಂದ್ರೆ ಇದು 52 ಗುಣಾಕಾರ ಮಾಡಿದ್ರೆ 100 ಆಗುತ್ತೆ ಅನ್ನೋದು ನಮಗೆ ಗುರುತು. ಅದನ್ನ ನಾವು ಈಸಿಯಾಗಿ ಹೋಗ್ಬೇಕು. 100 ಆಗುತ್ತೆ ಅಂದ್ರೆ 100ರಲ್ಲೇ ಯಾವುದೇ ಸಂಖ್ಯೆ ಗುಣಾಕಾರ ಮಾಡೋದು ತುಂಬಾ ಸುಲಭ. ಯಾಕಂದ್ರೆ ಇರೋ ಸಂಖ್ಯೆಗೆ ಮುಂದೆ 2 ಸೊನ್ನೆಗಳನ್ನ ಇಟ್ಬಿಟ್ರೆ ನಮಗೇನಾಗುತ್ತೆ, ಈ ಸಂಖ್ಯೆ ಬರುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ 1,76,800 ಇದ್ರ ಉತ್ತರ ಆಗುತ್ತೆ. ಇನ್ನು 2ನೇ ಲೆಕ್ಕ ನೋಡ್ರಿ, 72 ಗುಣಾಕಾರ 125. ಇಲ್ಲಿ ಸುಳಿವನ್ನು ಕೊಟ್ಟಾರ. ಇಲ್ಲಿ ಏನ್ ಮಾಡ್ಯಾರ, ಸುಳಿವನ್ನು ಕೊಟ್ಟಾರ. ಏನು, 1000 ಡಿವೈಡೆಡ್ ಬೈ 8 ಅಂದ್ರೆ 125 ಇಸ್ಕೊಲ್ಟು 1000 ಡಿವೈಡೆಡ್ ಬೈ 8 ಅಂತ ಹೇಳ್ಯಾರ. 72 ಗುಣಾಕಾರ 1000 ಡಿವೈಡೆಡ್ ಬೈ 8 ಆದ್ರೆ 8 ಒಂದ್ಲೆ 8 9 ಆಯ್ತು. 9ರಲ್ಲೇ 1 ಗುಣಾಕಾರ ಮಾಡ್ರೆ 9 ಅಂತು. 3 ಸೊನ್ನೆಗೆ ನಾವ್ ಏನ್ ಮಾಡ್ಬೇಕು, 3 ಸೊನ್ನೆಯನ್ನು ಹಚ್ಚಬೇಕು ವಿದ್ಯಾರ್ಥಿಗಳೇ. ಈಗ ಸಿಗೆ ಬರೋಣ. ಇಲ್ಲಿ ನೋಡಿ, 125 ಗುಣಾಕಾರ 40 ಗುಣಾಕಾರ 8 ಗುಣಾಕಾರ 25 ಅಂದಾರ. ಇಲ್ಲಿ ನಾವು ಅದ್ರ ಲಾಜಿಕ್ ಅನ್ನು ಅರ್ಥ ಮಾಡ್ಕೋಬೇಕು. 125 ಎಷ್ಟಲೇ 1000 ಆಗುತ್ತೆ ಅಂದ್ರೆ 125 8 ಎಂಟ್ಲೆ 1000 ಅನ್ನೋದನ್ನ ನಾವಿಲ್ಲಿ ತಿಳಿದುಕೊಂಡಿದ್ದೀವಿ. ಈ ಹಿಂದಿನ ಲೆಕ್ಕದೊಳಗ ನಾವೇನ್ ಮಾಡೀವಿ, 125 ಎಂಟ್ಲೆ 1000 ಅನ್ನೋದನ್ನ ನಾವು ಅರ್ಥೈಸ್ಕೊಂಡಿವಿ. ಅದನ್ನ ನಾವಿಲ್ಲಿ ಪಾಲಿಸೋಣ. 125 ಗುಣಾಕಾರ 8 ಒಂದ್ ಸೈಡ್ ಆದ್ರೆ 40 ಗುಣಾಕಾರ 25 ಒಂದ್ ಸೈಡ್ ಆಗುತ್ತೆ ವಿದ್ಯಾರ್ಥಿಗಳೇ. 125 ಗುಣಾಕಾರ 8 1000, 40 ಗುಣಾಕಾರ 25 1000 ಆಗುತ್ತೆ. ಯಾಕಂದ್ರೆ 25 10 250, 254 1000 ವಿದ್ಯಾರ್ಥಿಗಳೇ. ಈಗ ನಾವು ನೇರವಾಗಿ ಒಂದಕ್ಕೆ ಒಂದಿಟ್ಟು ಇವು 6 ಸೊನ್ನೆಗಳನ್ನ ಇಟ್ಬಿಟ್ಟಿವಂದ್ರೆ ಇಲ್ಲಿ ನಮ್ಗೆ ಉತ್ತರ 10 ಲಕ್ಷ ದೊರೆಯುತ್ತೆ. ಸರಿ, ಈಗ ಮುಂದಿನ ಗುಣಲಬ್ಧಗಳನ್ನು ತ್ವರಿತವಾಗಿ ಕಂಡುಹಿಡಿಯಿರಿ. ಫಾಸ್ಟ್ ಕಂಡುಹಿಡಿರಿ ಅಂದಾರ. ಫಾಸ್ಟ್ ಹೇಗೆಪ್ಪ ಫಾಸ್ಟ್ ಮಾಡೋದು? ಯಾಕಂದ್ರೆ 25 12 ಐತಿ, ನಮ್ಗೆ 25 ಬಗ್ಗೆ ಬರೋದಿಲ್ಲ, ಅಥವಾ 12 ಬಗ್ಗೆ 25 ತನಕ ಬರೋದಿಲ್ಲ. ಅವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ 25 ಅಂದ್ರೆ 100 ಡಿವೈಡ್ ಬೈ 4 4 ಒಂದ್ಲೆ 4 ಮೂರ್ಲೆ 100 ಮೂರ್ಲೆ 300 ಅಂದ್ರೆ ನಮಗೆ ತ್ವರಿತವಾಗಿನ ಆನ್ಸರ್ ಸಿಕ್ತು. 300 ಬರುತ್ತೆ ವಿದ್ಯಾರ್ಥಿಗಳೇ. ಇನ್ನು 2ನೇದು ನೋಡ್ರಿ, 15 ಗುಣಾಕಾರ 240. ಇದನ್ನು ನಾವು ಯಾವ ರೀತಿಯಾಗಿ ಮಾಡ್ಬೇಕು? 240ಕ್ಕೆ ಅಷ್ಟೇ ಇಟ್ಕೊಳ್ಳೋಣ. 15ನ್ನ 10 ಅಂತ ಮಾಡ್ಬೋದಲ್ಲ, ನೇರವಾಗಿ ಬರುತ್ತೆ. 10 + 5 15 ಆಯ್ತು. ಗುಣಾಕಾರ 240. ಮೊದಲು 10ರಲ್ಲೇ ನಾವು ಮಾಡಿದೀವಿ ನೋಡಿ. 10ರಲ್ಲೇ ಮಾಡಿದಾಗ 0 ಬಂತು ಅಂದ್ರೆ 2400 ಆಯ್ತು. 2400 ಆಯ್ತು. ಇನ್ನಾದ್ರೆ ಅರ್ಧ 5 ಅಂದ್ರೆ ಅದ್ರ ಅರ್ಧ, 10ರ ಅರ್ಧ 1200 ಅಂದ್ರೆ 1200. ಎರಡು ಸೇರಿ ಎಷ್ಟಾಯ್ತು? 3600 ಆಯ್ತು ವಿದ್ಯಾರ್ಥಿಗಳೇ. ಈಗ ನಿಮ್ಗೆ ಅರ್ಥ ಆಗ್ತಿರ್ಬೋದು ತ್ವರಿತವಾಗಿ ಮಾಡೋದಂದ್ರೆ ಯಾವ ರೀತಿ ಅಂದ್ರೆ ನಮಗೆ ಲೆಕ್ಕ ಫಾಸ್ಟ್ ಆಗಬೇಕು, ಆನ್ಸರ್ ಕರೆಕ್ಟ್ ಬಂದಿರಬೇಕು ವಿದ್ಯಾರ್ಥಿಗಳೇ. ಇನ್ನ 3ನೇದು ನೋಡ್ರಿ, 250 ಗುಣಾಕಾರ 120.
ಇಲ್ಲಿ ನಾವ್ ಏನ್ ಮಾಡೋಣ, ಸೊನ್ನೆಗಳನ್ನು ತೆಗೆದು ಬಿಡೋಣ ಅಥವಾ ನೇರವಾಗಿ ಹಚ್ಕೊಳ್ಳೋಣ. ಬೇಕಾದ್ರೆ 1000 ಅಂದ್ರೆ 250 4 ಆಗ್ತಾವ. 1000 / 4 ಮತ್ತು 250 ಎರಡು ಒಂದೇ ಅಂದಾಗೆ ವಿದ್ಯಾರ್ಥಿಗಳೇ, ಇಂಟು 120. ಈಗ ನಾವು 4 ಒಂದ್ಲೆ 4 ಮೂರ್ಲೆ ಹಚ್ಬಹುದು. ಆಗ 3 ಒಂದ್ಲೆ ಬರುತ್ತೆ. ಅಥವಾ ಈ ರೀತಿ ಮಾಡ್ಕೋಬಹುದು, 25 ಅಂದ್ರೆ ಸೊನ್ನೆ ತೆಗಿಬಿಡೋಣ ಎರಡನ್ನು, ಆಮೇಲೆ ಹಚ್ಚೋಣ. 25 4 ಅಂದ್ರೆ ಈಗಾಗಲೇ ನಾವ್ ಇಲ್ಲಿ ಮಾಡಿದೀವಲ್ಲ, ಸೇಮ್ ಆನ್ಸರ್ ಬರುತ್ತೆ. 25 4 ಮೂರ್ಲೆ ಇಲ್ಲಿ ಇದನ್ನ 25 ಅಲ್ಲ 100 ಆಗುತ್ತೆ. ಇದು 100 ಅಂದ್ರೆ 25 ಅಂದ್ರೆ 100 ಆಯ್ತು. ಇದು ಇಂಟು ಆಯ್ತು ಅಂದ್ರೆ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 30,000 ಆನ್ಸರ್ ಏನಾಗುತ್ತೆ? 30,000 ಆನ್ಸರ್ ಬರುತ್ತೆ ವಿದ್ಯಾರ್ಥಿಗಳೇ. ಇನ್ನ ಡಿ ಬರೋಣ. ಡಿ 2500 ಗುಣಾಕಾರ 12. ಈಗ ಸೊನ್ನೆ ಮೊದಲೇ ತೆಗೆದುಬಿಡೋಣ ನಾವು. ಅಂದ್ರೆ 100 / 4 ಗುಣಾಕಾರ 12, 4 ಒಂದ್ಲೆ 4 ಮೂರ್ಲೆ, ಡೈರೆಕ್ಟ್ ಆನ್ಸರ್ 30,000. ಯಾಕಂದ್ರೆ 100 ಮೂರ್ಲೆ 300, 2 ಸೊನ್ನೆ ಇಟ್ಬಿಟ್ಟಿವಿ ಅಂದ್ರೆ 30,000 ಆನ್ಸರ್ ಬರುತ್ತೆ ವಿದ್ಯಾರ್ಥಿಗಳೇ. ಈ ಲೆಕ್ಕವನ್ನು ನೋಡಿದ್ರೆ ಐಡಿಯಾಗಳು ನಿಮ್ಗೆ ಬರ್ತಾ ಹೋಗ್ತಾವ. ಇನ್ನ ಇದನ್ನ ಕೊಟ್ಟಿದಾರ ನೋಡ್ರಿ ಇಲ್ಲಿ. ಇನ್ನ ಈ ಲೆಕ್ಕನ ಏನ್ ಕೊಟ್ಟಾರಪ್ಪ ಅಂದ್ರ, ನೇರವಾಗಿ ಒಂದು ಸಂಖ್ಯೆ ಕೊಟ್ಟಾರ ನೋಡ್ರಿ. ಎಷ್ಟೈತದು? 12 ಕೋಟಿ ಇದೆ. 12 ಕೋಟಿಗೆ ಸಮ ಆಗುವಂತ ಲೆಕ್ಕವನ್ನು ನೋಡ್ರಿ ಅಂತಾರ. ನಾವಿಲ್ಲಿ ಅದನ್ನ ನೇರವಾಗಿ ಮಾಡಿಬಿಡ್ಬಹುದು. ಏನಪ್ಪಾ ಅಂದ್ರ 40,000 ಗುಣಾಕಾರ 3,000. 4 ಮೂರ್ಲೆ 12 ಆಯ್ತು. 7 ಸೊನ್ನೆಗೆ 7 ಸೊನ್ನೆಗಳು ತಾನೇ ಬರುತ್ತೆ ವಿದ್ಯಾರ್ಥಿಗಳೇ. ಆಗ 12 ಕೋಟಿ ಆನ್ಸರ್ ನಮ್ಗೆ ದೊರೆಯುತ್ತೆ. ಸರಿ, ಇನ್ನು ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆಯಪ್ಪ? ಗುಣಲಬ್ಧವು ಎಷ್ಟು ಉದ್ದವಿದೆ, ಗುಣಲಬ್ಧ ಹೇಗಿದೆ, ವಿನ್ಯಾಸಗಳು ಯಾವ್ದಾವ, ಎಷ್ಟು ಉದ್ದ ಅದಾವ, ಏನದಾವ ಅನ್ನೋದನ್ನ ನಾವಿಲ್ಲಿ ತಿಳಿದುಕೊಳ್ಳೋಣ. ಇದೊಂಥರ ಹೆಂಗಪ್ಪ ಅಂದ್ರ ಮ್ಯಾಜಿಕ್ ಬಾಕ್ಸ್ ಇದ್ದಂಗ. ಇದು ಮ್ಯಾಜಿಕ್ ಬಾಕ್ಸ್. ಈಗ ನೋಡ್ರಿ, ಒಂದನೇದ್ರಲ್ಲಿ ನಿಮಗ ಮ್ಯಾಜಿಕ್ ಯಾವ ರೀತಿ ಇರುತ್ತೆ ಅನ್ನೋದು ಗುರ್ತಾಗ್ಬಿಡುತ್ತೆ. ಆ ನಂತರ ಉಳ್ಕಿದನ್ನೆಲ್ಲ ನಾನು ಇದನ್ನ ಪ್ರದರ್ಶಿಸ್ತೇನೆ. ನೋಡ್ರಿ, 11 ಎಷ್ಟು ಅಂದ್ರ 121. ವಿದ್ಯಾರ್ಥಿಗಳಲ್ಲಿ ಅಬ್ಸರ್ವ್ ಮಾಡಬೇಕು. 1 2 ಹೋಯ್ತು, ಅದು ವಾಪಸ್ 1ಕ್ಕೆ ಬಂತು. ಇದು ಕೂಡ ಹಾಗೆ ಆಗುತ್ತೆ. ಹೀಗೆ 1 2 3 2 1 ಉಲ್ಟಾ ಇದೇ ಸರಣಿ ಮುಂದುವರಿಯುತ್ತೆ. 1 2 3 4. ಇಲ್ಲಿ 4 ಅಂಕೆ ಇದಾವ, 4ರ ತನ ಬಂತು. ಇಲ್ಲಿ ಮತ್ತೆ 1ಕ್ಕೆ ಬರುತ್ತೆ. 3 2 1. ಇದೇ ರೀತಿ ನೀವು ಇಲ್ಲಿ 5 ಅಂಕಿದ್ದು ಅಂದ್ರೆ 5ರ ತನ ಹೋಗುತ್ತೆ, ಹೊಳ್ಳಿ ಉಲ್ಟಾ 1ರ ತನ ಬರುತ್ತೆ. 6 ಅಂಕಿದ್ದು ಅಂದ್ರೆ 6ರ ತನ ಹೋಗುತ್ತೆ, ಹೊಳ್ಳಿ 1ರ ತನ ಬರುತ್ತೆ ವಿದ್ಯಾರ್ಥಿಗಳೇ. ಇದೇ ರೀತಿಯಾದಂತಹ ಈ ಲಾಜಿಕ್ ಒಳಗೊಂಡಿದೆ. ಇನ್ನ ಇದನ್ನ ನೋಡೋಣ. ಇದು 66 ಗುಣಾಕಾರ 61. ವಿದ್ಯಾರ್ಥಿಗಳೇ, ಇದು 66 ಗುಣಾಕಾರ 61 ನೀವು ಲೆಕ್ಕ ಮಾಡಿ ನೋಡಿ. ಇದೆಷ್ಟು ಬರುತ್ತೆ? 4 0 2 6. ನೋಡ್ರಿ, ಒಂದೊಂದು ಇದಾವ. ಇಲ್ಲಿ 2 ಇದ್ದಾಗ, ಇಲ್ಲಿ 1 ಇದ್ದಾಗ, 4 ಒಂದಿದೆ, 0 ಒಂದಿದೆ, 2 6. ಇನ್ನು ಇಲ್ಲಿ 3 ಅದು, ಇಲ್ಲಿ 2 ಇದಾವ. ಅಂದ್ರೆ ಇಲ್ಲಿ ಏನಾಗುತ್ತೆ? 4ಗಳು 2 ಬರುತ್ತೆ. ಇಲ್ಲಿ ಎಷ್ಟು 6 ಇರ್ತಾವಲ್ಲ ಅಷ್ಟು ಜಂಪ್ ಆಗುತ್ತೆ. 4ರಲ್ಲಿ 2 0 ಒಂದೇ, 2ಗಳು 2 6 1 ಯಾಕಂದ್ರೆ ಗುಣಾಕಾರ ಮಾಡಿ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, ಇಲ್ಲಿ 3 ಇದಾವ. ಅಂದ್ರೆ ಇಲ್ಲಿ ಏನಾಗುತ್ತೆ? 4ಗಳು 3 0, 2ಗಳು ಕೂಡ 3 ಆಗುತ್ತೆ ವಿದ್ಯಾರ್ಥಿಗಳೇ. 6. ಇದು ಒಂಥರ ಲಾಜಿಕ್. ಯಾಕಂದ್ರೆ ಇದು ಹೆಂಗ್ ಬಂತು ಅನ್ನೋಕ್ಕಿಂತ ಇದೊಂಥರ ಲಾಜಿಕ್. ಹೆಂಗೆ? ಇಲ್ಲಿ 6 ಒಂದಿದೆ, 4 2 6, ಇದೊಂದು 6 ಬಂದಿದೆ. ಅಂದ್ರೆ 3 6 ಲೆಕ್ಕಕ್ಕ ಇಲ್ಲಿ ಬರ್ತಾವ. ಇನ್ನು ಇಲ್ಲಿ 2 6 ಇದಾವ, 4 4 2. ಅಂದ್ರೆ ಇದೊಂದು ಇಲ್ಲಿ ಎಷ್ಟು ಇರ್ತಾವಲ್ಲ 6ಗಳು, ಈ ಕಡೆ ಎಷ್ಟು ಇರ್ತಾವಲ್ಲ 6ಗಳು ಅಷ್ಟು ಬರ್ಕೋತ ಹೊಂಟಾವ. ಈ 6ಕ್ಕೆ ಸಮ ಆಗತ್ತಾವ. ಇಲ್ಲಿ 4 6 ಇದಾವ ನೋಡ್ರಿ, 1 6 2 6 3 6 4 6. ಇನ್ನು 5 ಬಂದು ಅಂದ್ರ ಇದೇ ರೀತಿಗೆ 5ರದ್ದು ಜಂಪ್ ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಇಲ್ಲಿ 3 ಗುಣಾಕಾರ 5ಕ್ಕೆ ಬರೋಣ. 3 ಗುಣಾಕಾರ 5 ಎಷ್ಟಾಗುತ್ತೆ?
15 ಅಂದ್ರೆ 1 1 5 1 ಇಲ್ಲಿ 3 ಎಷ್ಟಿರ್ತಾವಲ್ಲ ಅಷ್ಟು 1 ಬರುತ್ತೆ. ಹಾಗೆ 5 ಎಷ್ಟಿರ್ತಾವಲ್ಲ 5 1 ಬರುತ್ತೆ. ನೆಕ್ಸ್ಟ್ 33 ಗುಣಾಕಾರ 35. ಇಲ್ಲಿ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳು ಇಲ್ಲಿ ಹೆಂಗ್ 3 ಹೆಚ್ಚಕ್ಕೂತ ಹೋಗ್ತಲ್ಲ ಹಂಗ ಇಲ್ಲಿ 1ಗಳು ಹೆಚ್ಚಕ್ಕೂತ ಹೋಗ್ತಾವ. 2 1 2 5. ನೀವು ಬೇಕಾದ್ರೆ ನೀವು ಬೇಕಾದಂಗ ಯಾವುದೇ ರೀತಿ ಗುಣಾಕಾರವನ್ನು ಮಾಡಿ ನೋಡ್ರು ಆನ್ಸರ್ ಇಷ್ಟೇ ಬರುತ್ತೆ. ಇನ್ನ 3 335 ಅಂದ್ರೆ 333 ಗುಣಾಕಾರ 335. ಇಲ್ಲಿ ಆಟೋಮೆಟಿಕ್ ಆಗಿ 1ಗಳು 3, ಇಲ್ಲಿ 1 ಇತ್ತು 2 ಆಯ್ತು, ಇಲ್ಲಿ 3 ಬರ್ತಾವ, ಇಲ್ಲಿ 5ಗಳು 3 ಬರ್ತಾವ. ಇನ್ನ ಸರಣಿ ಮುಂದುವರೆದಂಗ ಅದೇ ಹೆಚ್ಚು ಹೆಚ್ಚು ಆಗುತ್ತಾ ಏನ್ ಮಾಡ್ತೀವಿ ವಿದ್ಯಾರ್ಥಿಗಳು, ಇಲ್ಲಿ 4 ಬಂದಪ್ಪ ಅಂದ್ರೆ ಇವು 1ಗಳು 4 5ಗಳು 4 ಜಂಪ್ ಹಾಕೋತಾ ಹೋಗ್ತಾವ. ಇಲ್ಲಿ ಬರೋಣ, ತರ ಡಿಫ್ರೆಂಟ್ ಇದೆ ನೋಡಿ. 101 ಗುಣಾಕಾರ 101. ಇದನ್ನ ಹೆಂಗ್ ಮಾಡ್ದಪ್ಪ ಅಂದ್ರ 101ಕ್ಕ ಈ ಬಿಡಿ ಸ್ಥಾನವನ್ನ ಕೂಡಿಸ್ಕೋಬೇಕು. 101 ಒಂದನ್ನು ಕೂಡಿಸೋದು ಅಂದ್ರೆ ಎಷ್ಟಾಯ್ತು 102 ಆಯ್ತು. 102 ಆಯ್ತು. ಕೊನೆಯ ಸಂಖ್ಯೆ ಉಳಿದಿತ್ತಲ್ಲ ಆ ಸಂಖ್ಯೆನ ಯಾವಾಗಿದ್ರು ಒಂದೇ ಇಡೋಂಗಿಲ್ಲ, ಜೋಡಿ ಸಂಖ್ಯೆ ಇಡಬೇಕು. ಅಂದ್ರೆ 1 ಉಳಿದಿದೆ, ಅದಕ್ಕಾಗಿ ನಾವು 1 ಇಟ್ಟಿವಿ. ಅಂದ್ರೆ ಕೊನೆಯ ಸಂಖ್ಯೆ ಅದೇನಾಗುತ್ತೆ ಕುಡಿಸಾಗಿಟ್ಟಾಗ ವರ್ಗ ಸಂಖ್ಯೆ ಬರುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ಬೇಕಾದ್ರೆ ನೋಡಿ 102 + 2 ಬಿಡಿ ಸ್ಥಾನವನ್ನು ಕುಡಿಸಿದಾಗ 100 ಎಷ್ಟಾಯ್ತು 4 ಆಯ್ತು. ಅಂದ್ರೆ ಈ ಬಿಡಿಗಳು 2 ಬಿಡಿಗಳ ಗುಣಾಕಾರ ಅಥವಾ ಕೂಡಿಸೋದು, 2 ಬಿಡಿಗಳ ಗುಣಾಕಾರ 2 2 4 ಅಂದ್ರೆ 2 ಸಂಖ್ಯೆ ಇರಬೇಕು 4. ಇನ್ನ 103 ವಿದ್ಯಾರ್ಥಿಗಳೇ, 103 ಅಂದ್ರೆ 103ಕ್ಕ 3 ಕೂಡಿಸಿದ್ರೆ 106 ಆಯ್ತು. ಇನ್ನ 3 3 9 ಬಿಡಿ ಸ್ಥಾನಗಳ ಗುಣಾಕಾರ 3 3 9. ನೀವು ಅನ್ಬೋದು ಇನ್ನೊಂದು ಸಂಖ್ಯೆ ಇದನ್ನ ಮಾಡಿ ತೋರಿಸ್ರಿ. ಆಯ್ತು ಮಾಡೋಣ, 104 ಮಾಡೋಣ. 104 ಗುಣಾಕಾರ 104 ಈಸ್ ಈಕ್ವಲ್ ಟು ನೋಡ್ರಿ 104 4 8 ಆಯ್ತು 108. ಇನ್ನ ಈಗ ನೆಕ್ಸ್ಟ್ ಏನಾಗುತ್ತೆ ವಿದ್ಯಾರ್ಥಿಗಳೇ, 4 4 16 ಆಗುತ್ತೆ. ಅಂದ್ರೆ ಅದು 4 4 16 ನೇರವಾಗಿ ಬರುತ್ತೆ. ಯಾಕಂದ್ರೆ 2 ಅಂಕೆ ಇದಾವಲ್ಲ, 1 ಅಂಕೆ ಇದ್ರೆ 0 ಬರುತ್ತೆ, 2 ಅಂಕೆ ಇದಾವಂದ್ರ 4 4 16 ನೇರವಾಗಿ ಬರುತ್ತೆ. ಬೇಕಾದ್ರೆ ಇದನ್ನ ಮಾಡಿ ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಆನ್ಸರ್ ದೊರೆಯುತ್ತೆ. ನೆಕ್ಸ್ಟ್ ಹೋಗೋಣ, ಗುಣಿಸಿದ 2 ಸಂಖ್ಯೆಗಳಿಂದ ಪಡೆದ ಗುಣಲಬ್ಧದಲ್ಲಿನ ಅಂಕಿಗಳನ್ನು ಹಾಗೂ ಪ್ರತಿ ಸಂದರ್ಭದಲ್ಲಿ ಅವುಗಳ ಗುಣಲಬ್ಧವನ್ನು ಗಮನಿಸಿ ಗುಣಿಸಿದ ಸಂಖ್ಯೆಗಳು ಮತ್ತು ಅವುಗಳ ಗುಣಲಬ್ಧದಲ್ಲಿನ ಅಂಕಿಗಳು ಯಾವುದಾದರೂ ಸಂಬಂಧವಿದೆ. ಹೌದು, ರಿಲೇಷನ್ ಅದನ್ನೇ ಸಂಬಂಧವನ್ನ ನಾನು ಹೇಳಿದೀಗ. ಈ ಸಂಖ್ಯೆ ಮತ್ತು ಇದಕ್ಕೆ ಸಂಬಂಧ ಇದೆ. 101 ಇದಕ್ಕೆ ಈ ಸ್ಥಾನವನ್ನ ಕೂಡಿಸಿದೀವಿ ಬಿಡಿಸ್ತಾರಕ್ಕ, ಅಂದ್ರೆ 102 ಆಯ್ತು. ಈ ಕೊನೆಯ ಸಂಖ್ಯೆನ ನಾವೇನ್ ಮಾಡಿದೀವಿ, ಬಿಡಿ ಸ್ಥಾನಗಳ 2 ಸಂಖ್ಯೆಗಳನ್ನ ಗುಣಾಕಾರವನ್ನ ಮಾಡಿದೀವಿ. ಒಂದ್ಲೆ ಎಷ್ಟು 1. ಯಾಕಂದ್ರೆ ಕೊನೆಗೆ ಒಂದೇ ಸಂಖ್ಯೆನ ಹಚ್ಚಂಗಿಲ್ಲ, 2 ಅಂಕಿಗಳನ್ನ ಹಚ್ಚಬೇಕು, ಅದಕ್ಕೆ 0 1 ಹಚ್ಚಿದೀವಿ. ಅದೇ ರೀತಿಯಾಗಿ ಇದು ಮುಂದುವರೆದಿದೆ. ಇಲ್ಲಿ ಕೂಡ ಒಂದು ಲಾಜಿಕ್ ಇದೆ. ಎರಡನೇ ಪ್ರಶ್ನೆ ನೋಡ್ರಿ, ಎರಡು ಅಂಕಿಯ ಸಂಖ್ಯೆಗಳ ಗುಣಲಬ್ಧವು 3 ಅಂಕಿ ಅಥವಾ 4 ಅಂಕಿಗಳ ಸಂಖ್ಯೆಯಾಗಿರುತ್ತದೆ ಎಂದು ಜೋಕ್ಷಿ ಹೇಳುತ್ತಾಳೆ. ಅವಳು ಹೇಳಿದ್ದು ಸರಿಯೇ? ಹೌದು, ಸರಿ. ಯಾಕಂದ್ರೆ ನಾವು ಈಗ ಅದಕ್ಕೊಂದು ಇಲ್ಲಕ್ಕೆ ಮುಂದೊಂದು ಏನ್ ಕೊಡ್ತಾಳ, ಸಬೂಬ್ ಕೊಡ್ತಾಳ, ಅದನ್ನ ನೋಡೋಣ. ಜೋಕ್ಷಿ ಹೇಳಿಕೆ ಸರಿ ಎಂದು ಹೇಳಲು 2 ಅಂಕಿಯ ಸಂಖ್ಯೆಗಳ ಸಾಧ್ಯವಿರುವ ಎಲ್ಲಾ ಗುಣಲಬ್ಧಗಳನ್ನು ಪ್ರಯತ್ನಿಸಿ ನೋಡಬೇಕೆ ಅಥವಾ ಇನ್ನಾವುದಾದ್ರೂ ಉತ್ತಮವಾದ ಮಾರ್ಗವಿದೆಯಾ ಅಂತಾರ. ಅದು ಮಾರ್ಗವಿದೆ. 2 ಅಂಕಿ ಅಂದ್ರ 10, 10 100 3 ಅಂಕಿ ಬರ್ತೈತಿ. ಅದ ನಾವು 10ಕ್ಕಿಂತ ಮ್ಯಾಗಿನ್ ತಗೊಂಡಿವಪ್ಪ ಅಂದ್ರ 99 98 ಈ ರೀತಿ ತಗೊಂಡಿವ್ ಅಂದ್ರ ಅವಾಗ ನಮ್ಗೆ ಏನಾಗ್ತೈತಿ, ಈಗ 50 ಫಾರ್ ಎಕ್ಸಾಂಪಲ್ 50 ಹೊಂದಿವಿ, 5 5 25, 2 0ಗೆ 0 ಬಂತು ಅಂದ್ರೆ ಅಲ್ಲಿ 4 ಅಂಕಿ ಬಂದು, ಹೌದಲ್ಲ. ಈಗ 50 ತಗೊಂಡಿವಪ್ಪ, 50 5 5 25, 2 0 4 ಅಂಕಿ ಬಂದು ಅಂದ್ರೆ 3 ಅಥವಾ 4 ಅಂಕಿ ಬರ್ತಾವ ಅನ್ನೋದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ಹೇಳ್ಬೋದು. ಅದಕ್ಕಾಗಿ ಆ ಜೋಕ್ಷಿನೂ ಕೂಡ ಇಲ್ಲಿ ಒಂದು ರೀಸನ್ ಅನ್ನ ನೀಡಿದಾಳ. ಅದ ಮತ್ತ 5 ಅಂಕಿ ಬರಂಗಿಲ್ಲ. ಯಾಕೆ ಬರಂಗಿಲ್ಲಪ್ಪ ಅಂದ್ರ 5 ಅಂಕಿ 3 ಅಂಕಿ ಅಂತ ಚಿಕ್ಕ ಸಂಖ್ಯೆ ಒಂದು 100 ಆ 100 ಗುಣಾಕಾರ ಮಾಡಿದಾಗ ಅದು 5 ಅಂಕಿಯ ಚಿಕ್ಕ ಸಂಖ್ಯೆ ಬರುತ್ತೆ. ಅಂದ್ರೆ 5 ಅಂಕಿ ಬರೋದಿಲ್ಲ. 2 ಅಂಕಿಯ ಸಂಖ್ಯೆಗೆ ಗುಣಲಬ್ಧವು 2 ಅಂಕಿಯ ಸಂಖ್ಯೆಯನ್ನು ಒಳಗೊಂಡಿದ್ರ 3 ಅಥವಾ 4 ಅಂಕಿಯ ಸಂಖ್ಯೆ
ಉತ್ತರವಾಗಿ ದೊರೆಯುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, 3 ಅಂಕಿಯ ಒಂದು ಸಂಖ್ಯೆಯನ್ನು ಮತ್ತೊಂದು 3 ಅಂಕಿಯ ಸಂಖ್ಯೆಯಿಂದ ಗುಣಿಸಿದಾಗ 4 ಅಂಕಿಯ ಸಂಖ್ಯೆ ದೊರೆಯುತ್ತದೆಯೇ? ಹೌದು. ಇಲ್ಲ, 3 ಅಂಕಿಯ ಸಂಖ್ಯೆಯನ್ನ 3 ಅಂಕಿಯ ಸಂಖ್ಯೆಯಿಂದ ಗುಣಿಸಿದಾಗ 4 ಅಂಕಿಯ ಸಂಖ್ಯೆ ದೊರೆಯೋದಿಲ್ಲ. ಯಾಕೆ ದೊರೆಯೋದಿಲ್ಲ ಅನ್ನೋದನ್ನ ಇಲ್ಲಿ ಕೊಟ್ಟು ಬಿಟ್ಟಾರ. 3 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ 100. ಅದನ್ನು ಗುಣಾಕಾರ ಮಾಡಿದಾಗ 5 ಅಂಕಿಯ ಸಂಖ್ಯೆ ದೊರೆಯುತ್ತೆ ವಿದ್ಯಾರ್ಥಿಗಳೇ. ಇದು ದೊರೆಯೋದಿಲ್ಲ. ನೋ, ದೊರೆಯೋದಿಲ್ಲ. 4 ಅಂಕಿಯ ಒಂದು ಸಂಖ್ಯೆಯನ್ನು ಮತ್ತೊಂದು 2 ಅಂಕಿಯ ಸಂಖ್ಯೆಯಿಂದ ಗುಣಿಸಿದಾಗ 5 ಅಂಕಿಯ ಸಂಖ್ಯೆ ದೊರೆಯುತ್ತದೆಯೇ? ವಿದ್ಯಾರ್ಥಿಗಳೇ, 4 ಅಂಕಿಯ ಸಂಖ್ಯೆಯನ್ನ ಮತ್ತೊಂದು 2 ಅಂಕಿಯ ಸಂಖ್ಯೆಯಿಂದ ಏನ್ ಮಾಡಿದಾಗ ಗುಣಾಕಾರ ಮಾಡಿದಾಗ 5 ಅಂಕಿಯ ಸಂಖ್ಯೆ ದೊರೆಯುತ್ತೆ. ಒಂದು ಸಿಂಪಲ್ ಇದ್ದದನ್ನ ಮಾಡಿ ನೋಡಿದಾಗ ನಮ್ಗೇನಾಗುತ್ತೆ, ದೊರೆಯುತ್ತೆ ಅನ್ನುವಂಥ ಸತ್ಯ ನಮ್ಗೆ ವೇರಿಫೈ ಆಗುತ್ತೆ ವಿದ್ಯಾರ್ಥಿಗಳೇ. ಈಗ ಮುಂದಿನ ಅಂಶ, ಈ ಟೇಬಲ್ ಅನ್ನು ನೋಡೋಣ. ಟೇಬಲ್ ನೋಡಿ ವಿದ್ಯಾರ್ಥಿಗಳೇ, ಇಲ್ಲೊಂದು ಟೇಬಲ್ ಕೊಟ್ಟಾರ. ಮುಂದಿನ ಗುಣಾಕಾರದ ಹೇಳಿಕೆಯನ್ನು ಗಮನಿಸಿ. ಯಾವುದಾದರೂ ವಿನ್ಯಾಸವನ್ನು ನೀವು ಗಮನಿಸಿದ್ದೀರಾ? ಇದೇ ವಿನ್ಯಾಸವನ್ನು ಬೇರೆ ಬೇರೆ ಸಂಖ್ಯೆಗಳಿಗೆ ವಿಸ್ತರಿಸಬಹುದು ಒಂದನ್ನು ನೋಡಿ. 1 ಅಂಕಿ ಗುಣಾಕಾರ 1 ಅಂಕಿ ಮಾಡಿದಾಗ 1 ಅಂಕಿ ಅಥವಾ 2 ಅಂಕಿ ಬರುತ್ತೆ. ಹೌದು, ಯಾಕಂದ್ರೆ 1 1 ಮಾಡಿದಾಗ 1 ಬರುತ್ತೆ, 9 9 ಮಾಡಿದಾಗ ಅಥವಾ 7 7 5 5 3ಕ್ಕಿಂತ ಹೆಚ್ಚಿನ ಸಂಖ್ಯೆ ಗುಣಾಕಾರ ಮಾಡಿದಾಗ 2 ಅಂಕಿ ಬರುತ್ತೆ. 2 ಅಂಕಿ ಗುಣಾಕಾರ 1 ಅಂಕಿ 2 ಅಂಕಿ ಬರುತ್ತೆ, ಇಲ್ಲ 3 ಅಂಕಿ ಬರುತ್ತೆ. 2 ಅಂಕಿ ಮತ್ತು 2 ಅಂಕಿ ಮಾಡಿದಾಗ 3 ಅಂಕಿ ಅಥವಾ 4 ಅಂಕಿ ಬರುತ್ತೆ. ಈಗಾಗಲೇ ಹಿಂದೆ ನೋಡಿದ್ದೀವಿ. 3 ಅಂಕಿ ಮಾಡಿದಾಗ 5 ಅಂಕಿ ಬರುತ್ತೆ ಅಥವಾ 6 ಅಂಕಿ ಬರುತ್ತೆ ವಿದ್ಯಾರ್ಥಿಗಳೇ. ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ, 5 ಅಂಕಿ ಮಾಡಿದಾಗ 9 ಅಂಕಿ ಬರುತ್ತೆ, ಹಾಗೆ ಅಥವಾ 10 ಅಂಕಿ ಆಗುತ್ತೆ. ಯಾಕಂದ್ರೆ 5 5 10 ಅದು ಅಂದ್ರೆ ನಾವು ಅಂಕಿಗಳನ್ನ ನೆನೆಸ್ಕೋಬೇಕು. 10 ಅಂದ್ರೆ 1 ಇಂಟು 1 ಹೋದ್ರೆ 9 ಅಂಕಿ. ಅಂದ್ರೆ ಈಗ ನಾವು ಫಾರ್ ಎಕ್ಸಾಂಪಲ್ 1 ಲಕ್ಷದ್ದು ಮಾಡ್ಯವಪ್ಪ ಅಂದ್ರ 5 ಅಂಕಿ 10,000 ಮಾಡ್ಯವ ಅಂದ್ರ ಅದು 1 ಒಂದ್ಲೇ ಆಕತಿ. ಅವಾಗ 9 ಅಂಕಿ ಅಥವಾ 10 ಅಂಕಿ ಬರುತ್ತೆ. 8 ಅಂಕಿ 3 ಅಂಕಿ ಮಾಡಿದಾಗ 11 ಆಗುತ್ತೆ. 11ರಲ್ಲಿ 1 ಮೈನಸ್ ಮಾಡಿದೀವಿ ಅಂದ್ರೆ 10 ಅಂಕಿ ಅಥವಾ 11 ಅಂಕಿ ಸಂಖ್ಯೆ ಬರುತ್ತೆ. ಹಾಗೆ 13 ಮತ್ತು 12ರ ಗುಣಾಕಾರದಲ್ಲಿ ನಮ್ಗೆ 24 ಅಂಕಿ ಅಥವಾ 25 ಅಂಕಿಯ ಸಂಖ್ಯೆ ಬರುತ್ತೆ ವಿದ್ಯಾರ್ಥಿಗಳೇ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ. ಇನ್ನ ದೊಡ್ಡ ಸಂಖ್ಯೆಗಳ ವಿಸ್ಮಯಕಾರಿ ಅಂಶಗಳು ಇಲ್ಲಿ ನೋಡಿ. 1250 ಗುಣಾಕಾರ 38. ಇದನ್ನ ನಾವು ಈ ರೀತಿಯಾಗಿ ಮಾಡಬಹುದು ವಿದ್ಯಾರ್ಥಿಗಳೇ. ಈಗಾಗಲೇ ನಾ ಇದನ್ನ ಇಲ್ಲಿ ನಿನ್ನೆ ಜೆರಾಕ್ಸ್ ಅಂತ ಬುಕ್ ನಲ್ಲಿ ಮಾಡಿಟ್ಟಿದ್ದೀನಿ ನೋಡ್ರಿ. 1250 ಗುಣಾಕಾರ 380. ಈ ಸೊನ್ನೆನೆ ಬಿಟ್ಬಿಡೋಣ. ಇಲ್ಲಿ 2 ಸೊನ್ನೆಗಳನ್ನ ಇಲ್ಲಿ ಇಡೋಣ ಸೈಡ್. ಅಂದ್ರೆ 125 38 ಇದೆಯಲ್ಲ, ಅದನ್ನ ಈ ರೀತಿ ಹಚ್ಕೋಬಹುದು. 40 ಮೈನಸ್ 2 ಅಂತ ಹೇಳಿ. ಈಗ 125 ಗುಣಾಕಾರ 40 ಅಂದ್ರೆ 5000 ಆಯ್ತು. ಅದ್ರೊಳಗೆ ಈ 2 ಕಳಿಯೋಣ ಅಂದ್ರೆ 250. ಅವಾಗ ನಮಗೆ ಬರೋದು ಎಷ್ಟು ಬರುತ್ತೆ? 4750 ಬರುತ್ತೆ. 4750. ಅದಕ್ಕ ಈ 2 ಸೊನ್ನೆಗಳನ್ನ ಇಟ್ಬಿಡ್ತೀವಿ ಅಂದ್ರೆ 4,75,000 ಬರುತ್ತೆ ವಿದ್ಯಾರ್ಥಿಗಳೇ. ಇನ್ನ ಈ ನೆಕ್ಸ್ಟ್ ಲೆಕ್ಕ ನೋಡ್ರಿ. ನೆಕ್ಸ್ಟ್ ಸೂರ್ಯನಿಗೆ ಇಲ್ಲಿ ಏನಿದೆ, ಸೂರ್ಯನಿಗೆ ಇರುವಂತ ದೂರದ ಲೆಕ್ಕವಿದೆ. ಅಂದ್ರೆ ಭೂಮಿಯಿಂದ ಸೂರ್ಯ ಎಷ್ಟೈತಿ ವಿದ್ಯಾರ್ಥಿಗಳು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಿದ್ದು ಏನಪ್ಪಾ ಅಂದ್ರೆ, ಈ ಸೊನ್ನೆಗಳನ್ನ ಬದಿಗಿಡೋಣ. ಎಷ್ಟು ಸೊನ್ನೆಗಳದಾವ? 6 ಸೊನ್ನೆಗಳದಾವ. ಇನ್ನ 21 7ನ ಮಾತ್ರ ಗುಣಾಕಾರ ಮಾಡೋಣ. 21 ಗುಣಾಕಾರ 7. 7 ಒಂದ್ಲೆ 7 7 ಎರಡ್ಲೆ 14. ಇನ್ನು 6 ಸೊನ್ನೆಗಳನ್ನ ಇಟ್ಬಿಡೋಣ. 1 2 3 4 5 6. ಈಗ ನಾವು ಅವನನ್ನು ಡಿವೈಡ್ ಮಾಡೋಣ. ಅಂದ್ರೆ 14,70,00,000 ಆಯ್ತು. 14,70,00,000 ಸೂರ್ಯನಿಗೂ ಭೂಮಿಗೆ ಇರುವಂತ ದೂರ ಕಿಲೋಮೀಟರ್ಗಳಲ್ಲಿ. ವಿದ್ಯಾರ್ಥಿಗಳು ನೆಕ್ಸ್ಟ್ ನೋಡ್ರಿ. 6,400 ಗುಣಾಕಾರ 62,500. ಇದನ್ನ ಯಾವ ರೀತಿಯಾಗಿ ಮಾಡುದು? ಇಲ್ಲಿ ನಾವು ಈ ಸೊನ್ನೆಗಳನ್ನ ಬದಿಗಿಡೋಣ. 4 ಸೊನ್ನೆಗಳನ್ನ. ಇನ್ನ 64 ಗುಣಾಕಾರ 625. ಇಲ್ಲೇನ್ ಮಾಡೋಣ? ಈ 64ನ್ನ 16 4 64. 16 4 64 ಗುಣಾಕಾರ 625. ನಾವು ಈಸಿ ಆಗೋದನ್ನ ಮಾಡ್ಕೋದು. ಈಗ 4 6ನ ಇಡೋಣ. 4 ಗುಣಾಕಾರ 625 ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 2500 ಆಗುತ್ತೆ. 2500 ಗುಣಾಕಾರ 16. 16 25 16ಲೆ ನೋಡ್ರಿ. 25 4 ನಾವು 4 ನೋಡೋಣ. 100 ಅಂದ್ರೆ 4 4 16. 400
ಇವೆರಡು ಸೊನ್ನೆ ಅಂದ್ರೆ 40,000 ಆಯ್ತು. ಇನ್ನು ನಾವು 4 ಸೊನ್ನೆ 1 2 3 4 1 2 ಟೋಟಲ್ 40 ಕೋಟಿ ನಮಗೆ ಉತ್ತರ ದೊರೆಯುತ್ತೆ ವಿದ್ಯಾರ್ಥಿಗಳೇ. ಇನ್ನ ಇಲ್ಲಿ ನೆಕ್ಸ್ಟ್ ಒಂದಿದೆ ನೋಡ್ರಿ, ಇನ್ನ ಭಾಗಾಕಾರಕ್ಕೆ ಸಂಬಂಧಪಟ್ಟಿದ್ದು ಒಂದು ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡ್ರಿ ಭಾಗಾಕಾರವನ್ನ. ಈಗ ನಾನು ಆಗಲೇ ಮಾಡಿದ್ದೀನಿ, ಸ್ವಲ್ಪ ಮಿಸ್ಟೇಕ್ ಆಗಿ ಅದು ಹೊಳ್ಳಿ ವಿಡಿಯೋ ಆಯ್ತು. ಇಲ್ಲಿ ನೋಡ್ರಿ 13,95,000 ಇದೆ, ಭಾಗಾಕಾರ 50, ಈ ಸೊನ್ನೆ ಹೋಯ್ತು ಈ ಸೊನ್ನೆ ಹೋಯ್ತು. ಅವಾಗ ನಾವು ಈ 2 ಸೊನ್ನೆಗಳನ್ನ ತೆಗೆದು ಸೈಡ್ ಇಡೋಣ. 1,395 15 ಭಾಗಾಕಾರ ಮಾಡೋಣ. 15 9 135, 3 ಐತಿ, 15 3 45, 93, ಅವೆರಡು ಸೊನ್ನೆ ಅಂತಂದಿಟ್ಟಿವಿ ಅಂದ್ರೆ 9,300 ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗೆ ಇಲ್ಲಿ ಬರೋಣ, 10,50,00,000 ಇದೆ, 700 ಭಾಗಾಕಾರ ಮಾಡ್ರಿ ಅಂತಾರ. ಅವಾಗ ನಾವು 2 ಸೊನ್ನೆಗೆ 2 ಸೊನ್ನೆಗೆ ಹೋಯ್ತು. ಇಲ್ಲಿ ಉಳಿದಿದ್ದು 4 ಸೊನ್ನೆ, 105 ಸೈಡ್ ತಂದು 7 ಭಾಗಾಕಾರ ಮಾಡಿಬಿಟ್ಟಿವಿ ಅಂದ್ರ 15 ಬರುತ್ತೆ. ಆ 15 ಮುಂದೆ ಈ 4 ಸೊನ್ನೆ ಏನಿಟ್ಟಿವಪ್ಪ ಅಂದ್ರ 1,50,000 ಉತ್ತರ ದೊರೆಯುತ್ತೆ ವಿದ್ಯಾರ್ಥಿಗಳೇ. ಹಾಗೆ ಇಲ್ಲಿ ಕೆಳಗೆ ಬನ್ನಿ, ಇಲ್ಲಿ 52 ಬಿಲಿಯನ್ ಗಂಟಲೆ ಇದೆ, ಇಲ್ಲಿ ಅರಬ್ ಗಂಟಲೆ ಇದೆ. ಅದನ್ನ 130 ಭಾಗಾಕಾರ ಮಾಡಂದಾರ. ಅವಾಗ ಈ ಸೊನ್ನೆ ಹೋಯ್ತು. 13ನ ಡೈರೆಕ್ಟ್ ನೇರವಾಗಿ 52ಕ್ಕ ಭಾಗಾಕಾರವನ್ನು ಮಾಡಬೇಕು. 52 ಡಿವೈಡ್ ಬೈ 13, 13 13 4 ಅಂದ್ರ ಇದನ್ನ ತೆಗೆದು 4 ಇಟ್ಬಿಟ್ಟಿವಿ ಅಂದ್ರ ಇಲ್ಲಿ ಎಷ್ಟು ಬರುತ್ತೆ? 40 ಕೋಟಿ ಬರುತ್ತೆ. 40 ಕೋಟಿ ಬರುತ್ತೆ ವಿದ್ಯಾರ್ಥಿಗಳೇ. ಬನ್ನಿ, ನೀವು ಯಾವಾಗಲೂ ಇಲ್ಲೊಂದು ಎಕ್ಸಾಂಪಲ್ಗಳನ್ನ ಕೊಟ್ಟಾರ, ಅದನ್ನ ನೋಡ್ಕೊಂಡು ನೀವು ಯಾವಾಗ್ಲಾದ್ರೂ ಆಶ್ಚರ್ಯ ಪಟ್ಟಿರ ಅಂದ್ರ ಇಮ್ಯಾಜಿನ್ ಮಾಡ್ಕೋರಿ ಅಂತಾರ. ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗಿ ಕೆಲವೊಂದು ಲೆಕ್ಕಗಳು ಸಮಸ್ಯೆಗಳು ಅದಾವ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಾರ. ಒಂದು ಬಸ್ ನಲ್ಲಿ 50 ಜನ ಕೂಡಬಹುದು ಭಾವಿಸೋಣ. ಆಗ 1 ಲಕ್ಷ ಬಸ್ಗಳಲ್ಲಿ 1,50,000 ಆದ್ರ ಮುಂಬೈ ಜನಸಂಖ್ಯೆಯನ್ನು ಟುನ್ನು ನೋಡ್ರಿ, ಮುಂಬೈ ಪೂರ್ಣ ಜನಸಂಖ್ಯೆ ಅಂದ್ರದು 1,24,00,000 ಇನ್ನು ಚಿಲ್ಲರ ಹೆಚ್ಚಿದೆ. ಒಟ್ಟು ಜನಸಂಖ್ಯೆಯನ್ನು ಅದು ಒಳಗೊಳ್ಬಹುದಾ, ಹಿಡಿಬಹುದಾ ಅಂತ ಹೇಳ್ತಾರ. ಅದು ಅಸಾಧ್ಯ. ಇನ್ನು ಇಲ್ಲೊಂದು ಬರೋಣ, RMS ಟೈಟಾನಿಕ್ ಹಡಗು 2,500 ಜನರನ್ನು ಕೊಂಡೊಯ್ಯುತ್ತದೆ. ಒಂದು ಹಡಗು. ಮುಂಬೈನ ಜನಸಂಖ್ಯೆ ಅಂತ 500 ಹಡಗುಗಳಲ್ಲಿ ಸಾಕಾಗಬಹುದಾ? ಇಲ್ಲ ವಿದ್ಯಾರ್ಥಿಗಳೇ, ಇಲ್ಲೇ ನಾವು ಮಾಡ್ಬಿಡೋಣ ನೋಡ್ರಿ. 25 ಗುಣಾಕಾರ 5, 5 5 25, 5 5 10, 12, ಇನ್ನು ಇವೆರಡು ಸೊನ್ನೆ ಅವೆರಡು ಸೊನ್ನೆ ಇಟ್ಬಿಡೋಣ. ನೋಡಿ ಎಷ್ಟಾಯ್ತು? 1,12,50,000 ಆಯ್ತು. ಕೇವಲ 12,50,000. ಅವ್ರಿಗೆ ಬೇಕಾಗಿದ್ದು 1 ಕೋಟಿ ಅಬೋ. ನೋಡ್ರಿ, ಇಂಥ ವಿಚಿತ್ರ ಪ್ರಶ್ನೆಗಳಿಂದ ಪ್ರೇರಿತರಾದ ಜಕ್ಷಿಗ ನಾನು ಪ್ರತಿದಿನ 100 ಕಿಲೋಮೀಟರ್ ಪ್ರಯಾಣಿಸಿದರೆ ಚಂದ್ರನನ್ನು 10 ವರ್ಷಗಳಲ್ಲಿ ತಲುಪಬಹುದೇ? ಭೂಮಿ ಮತ್ತು ಚಂದ್ರನ ದೂರ ಇಷ್ಟಿದೆ ಅಂತ ಹೇಳ್ತಾಳ. ನೋಡ್ರಿ, ನಾನು ಪ್ರತಿದಿನ 100 ಅಂದ್ರೆ ಒಂದು ದಿನಕ್ಕೆ 100 ಕಿಲೋಮೀಟರ್ ಹೋಗ್ತಾಳಕ್ಕೆ. ಎಷ್ಟು? 1 ವರ್ಷ ಹೋಗ್ತಾಳ. 365 ದಿನ. ಎಷ್ಟು ವರ್ಷ ಹೋಗ್ತಾಳ? 10 ವರ್ಷ ಹೋಗ್ತಾಳ. ಹೌದಲ್ಲ? 10 ವರ್ಷ. ಇದನ್ನ ನಾವೇನ್ ಮಾಡುದು? 1,000 ಇವನು 0 ಗುಣಾಕಾರ ಮಾಡ್ಬಿಡುದು. 1,365. ಈಗ ಇದನ್ನ ಮಾಡ್ಬಿಟ್ಟಿವಪ್ಪ ಅಂದ್ರ ಆನ್ಸರ್ ಎಷ್ಟು ಬರುತ್ತೆ? 365. ಮುಂದಿನ 3 0 ಇಟ್ಬಿಡುದು. ನೋಡ್ರಿ, 3,65,000 ಆಯ್ತು. ಬರೇ ಅಲ್ಲಿ ಹೋಗ್ಬೇಕಾಗಿದ್ದು 3,84,400. ಅಂದ್ರೆ ಇನ್ನೂ ಒಂದು 20,000 ಅವರಿಗೆ ಏನಾಯ್ತು? ಕಡಿಮೆ ಆಯ್ತು ವಿದ್ಯಾರ್ಥಿಗಳೇ. ಇನ್ನ 1 ವರ್ಷದಲ್ಲಿ ಅವಳು ಎಷ್ಟು ದೂರ ಪ್ರಯಾಣಿಸುತ್ತಾಳೆ ಅಂದ್ರೆ 1 ವರ್ಷದಲ್ಲಿ ಕೇಳ್ತಾರ. 10 ವರ್ಷಗಳಲ್ಲಿ ಅಂದ್ರೆ ಅಷ್ಟಾಯ್ತು. 1 ವರ್ಷಗಳಲ್ಲಿ ಎಷ್ಟಾಗುತ್ತೆ? ಪ್ರತಿದಿನ 100 ಕಿಲೋಮೀಟರ್ 365 ಅಂದ್ರೆ ಎಷ್ಟಾಗುತ್ತೆ? 36, 5, 1, 2 0 ಅಂದ್ರೆ 36,500 ಕಿಲೋಮೀಟರ್ ಆಗುತ್ತೆ. 36,500 ಕಿಲೋಮೀಟರ್. ಅವಳು 10 ವರ್ಷಗಳಲ್ಲಿ ಎಷ್ಟು ದೂರ ಪ್ರಯಾಣಿಸಿದಳು? ಅವಳು 10 ವರ್ಷಗಳಲ್ಲಿ 3,65,000 ಕಿಲೋಮೀಟರ್ ಪ್ರಯಾಣಿಸಿದಳು. ನೋಡ್ರಿ, ಇವನ್ನೆಲ್ಲ ಈ ರೀತಿ ಲಾಜಿಕ್ ನಮಗ್ ಗುರ್ತಾಕತ್ತಂದ್ರ ಈಸಿಯಾಗಿ ಮಾಡ್ಬೋದು ವಿದ್ಯಾರ್ಥಿಗಳೇ. ಸರಿ, ಈ ವಿಡಿಯೋನು ಕೂಡ ತುಂಬಾ ಲೆಂದಿ ಆಯ್ತು. ಇನ್ನ ಈ ಮುಂದಿನ ಕಂಡುಹಿಡಿಯುವ ಅಭ್ಯಾಸವನ್ನ ನಾವು ಮುಂದಿನ ಅವಧಿ ಒಳಗ ಅಂದ್ರೆ 4ನೇ ವಿಡಿಯೋ, ಮೊನ್ನೆ ಪಾಠಕ್ಕನೇ 4ನೇ ವಿಡಿಯೋ 3 ವಿಡಿಯೋ ಕಂಪ್ಲೀಟ್ ಆಯ್ತು.
4ನೇ ವಿಡಿಯೋ ನೆಕ್ಸ್ಟ್ ಬರೋದು. 4ನೇ ವಿಡಿಯೋಲಿ ನೋಡೋಣ. ಈ ಗುಣಾಕಾರಕ್ಕೆ ಸಂಬಂಧಪಟ್ಟಂತ ಯಾವುದೇ ನಿಮಗೆ ಗೊಂದಲಗಳು ಸಮಸ್ಯೆಗಳು ಇದ್ರು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಇನ್ನು ಹೆಚ್ಚಿನ ಬೇರೆ ಎಕ್ಸಾಂಪಲ್ಸ್ ನಿಮ್ಗೆ ಅವಶ್ಯಕತೆ ಇದ್ರೆ ಅದನ್ನು ತಿಳಿಸಿ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಇದು ನಿಮ್ಗೆ ಯೂಸ್ಫುಲ್ ಆಗ್ತಿದೆ ಅಂತೇಳಿ ನನ್ನ ಅಭಿಪ್ರಾಯ ಅನಿಸಿಕೆ. ನಿಮ್ಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡಿ. ಅಂದ್ರೆ ಅದು ನನಗೆ ಹೆಚ್ಚಿನ ವಿಡಿಯೋನ ಮಾಡೋದಕ್ಕೆ ಪ್ರೇರೇಪಿಸುತ್ತೆ. ಥ್ಯಾಂಕ್ ಯು.